ನಮಸ್ಕಾರ ಸ್ನೇಹಿತರೆ, ಎಲ್ಲ ಚೆನ್ನಾಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ಕತೆ ಕೇಳಕ್ಕೆ ಬಂದುಬಿಟ್ರೆ ನಾನು ಹೇಳಲಿಕ್ಕೆ ಬಂದಿದ್ದೀನಿ. ಇವತ್ತು ಕುಂಬಳಕಾಯಿ ಕತೆ ಚೆನ್ನಾಗಿದೆ. ಕುಂಬಳಕಾಯಿ ಕತೆ, ರಾಜರ ಕತೆ ಕೇಳಿ ಕೇಳಿ ಸಾಕಾಗಿತ್ತು, ಬೇಜಾರಾಗಿತ್ತು. ಇವತ್ತು ಕುಂಬಳಕಾಯಿ ಕತೆ ಹೇಳ್ತೀನಿ. ಒಂದು ದಟ್ಟವಾದ ಕಾಡು. ಆ ಕಾಡಿನಲ್ಲಿ ಇಂಥ ಮರ ಇಲ್ಲ ಅನ್ನೋಗಿಲ್ಲ, ಅಂತೆಲ್ಲ ಥರದ ಮರಗಳು ಇದ್ದಾವೆ. ದೊಡ್ಡ ದೊಡ್ಡ ಮರ, ದಪ್ಪ ದಪ್ಪ ಮರ. ಎಷ್ಟು ಮಟ್ಟ ಕಾಡಿದೆ ಅಂತಂದರೆ ಸೂರ್ಯನ ಬೆಳಕು ಭೂಮಿಗೆ ಸೋಕೋದೇ ಇಲ್ಲ, ಅಷ್ಟು ದಟ್ಟವಾದ ಕಾಡು. ಯಾವಾಗಲೂ ಕತ್ಲ ಕಂಡಾಗಿರ್ತದೆ ಅಂಥ ಕಾಡು. ಆ ಕಾಡಲ್ಲಿ ಎಲ್ಲ ಥರದ ಒಂದು ಕ್ರೂರ ಪ್ರಾಣಿಗಳು ಇರ್ತವೆ. ಹುಲಿ, ಸಿಂಹಗಳು, ಆನೆಗಳು, ಎಲ್ಲ ಥರದ ಪ್ರಾಣಿ ಇಂತೇ ಇಲ್ಲ, ಮೊಸಳೆ ಸಮೇತ. ಆ ಕಾಡಿನ ಒಂದು ಮೂಲೆಯಲ್ಲಿ ಒಂದು ಕೆರೆ ಇದೆ. ಕೆರೆ ಹೊತ್ತಿನಲ್ಲಿ ಒಂದು ಊರಿದೆ. ಊರಲ್ಲಿ ಒಂದು ಮನೆಯಲ್ಲಿ ಒಂದೇ ಒಂದು ಅಜ್ಜಿ ಇದೆ. ಆ ಅಜ್ಜಿ ಬುದ್ಧಿವಂತ ಅಜ್ಜಿ. ಆ ಅಜ್ಜಿಗೆ ಸ್ನೇಹಿತರು ಯಾರ್ಯಾರು ಅಂದರೆ ಅಳಿಲುಗಳು, ಪಕ್ಷಿಗಳು, ಗಿಳಿಗಳು ಇವೆ. ಅಜ್ಜಿಗೆ ಒಬ್ಬಳು ಮಗಳಿದ್ದಾಳೆ. ಅವಳ ಮಗಳನ್ನು ಕೆರೆಯ ಇನ್ನೊಂದು ಭಾಗದಲ್ಲಿ ಒಂದು ಊರಿದೆ. ಆ ಊರಿಗೆ ಇವಳ ಮಗಳನ್ನು ಕೊಟ್ಟಿದ್ದಾರೆ. ಈಗ ಅಜ್ಜಿ ಮನೆಯಲ್ಲಿರೋದು ಒಬ್ಬರಿಗೆ. ಅಜ್ಜಿಗೆ ಮಗಳನ್ನು ನೋಡಬೇಕು ಅನ್ನೋ ನೆನಪು ಬರ್ತದೆ. ಎಲ್ಲ ಸಿಹಿ ತಿಂಡಿಗಳನ್ನೆಲ್ಲ ಮಾಡ್ಕೊಂಡು, ಮಕ್ಕಳಿಗೆ ಮೊಮ್ಮಕ್ಕಳಿಗೆ ಬಟ್ಟೆಗಳನ್ನೆಲ್ಲ ಹಾಕೊಂಡು ಹೋಗ್ಬೇಕು. ಪಕ್ಕದ ಮನೆಯವ್ರಿಗೆ ಹೇಳ್ಬಿಟ್ಟು, ನೋಡಿ ನಾನು ಮಗಳ ಮನೆಗೆ ಹೋಗ್ತಾಯಿದ್ದೀನಿ, ಬರೋರಿಗೆ ಮನೆ ಕಡೆ ಜೋಪಾನ. ಯಾರಾದರೂ ಬಂದು ಕೇಳಿದ್ರೆ ಊರಿಗೆ ಹೋಗಿದ್ದೀನಿ ಅಂತೇಳಿ ಮಗಳ ಮನೆಗೆ ಅಂತ ಹೇಳ್ಬಿಟ್ಟು ಹೋಗ್ತಾರೆ. ಅಲ್ಲಿಗೆ ಇವಳು ಮನೆಯಿಂದ ಅವಳು ಮನೆಗೆ, ಮಗಳ ಮನೆಗೆ ಹೋಗ್ಬೇಕಾದ್ರೆ ನಡ್ಕೊಂಡೇ ಹೋಗ್ಬೇಕು. ಕಾಡು, ಅದು ಕಾಡು, ಇದು ಕಾಡು. ಸರಿ, ನಡ್ಕೊಂಡು ಹೋಗ್ಬೇಕಾದ್ರೆ ಸುಮಾರು ದೂರ ಹೋದ ತಕ್ಷಣ ಒಂದು ಹುಲಿ ಅಡ್ಲೆ ಆಗತ್ತೆ. ಏ ಮುದುಕಿ, ನಾನು ಬಹಳ ಹಸುವಿನಿಂದ ಕೂಡಿದ್ದೇನೆ, ನೀನು ನನಗೆ ಆಹಾರವಾಗಿಯೇ ಬಂದೆ, ನಿನ್ನನ್ನು ಇವತ್ತು ಬಿಡೋದಿಲ್ಲ, ತಿಂದು ಹಾಕುವೆ ಏನತ್ತು. ಅಜ್ಜಿಗೆ ಹೆಂಗಾಗಿರಬೇಕು, ಎಲ್ಲ ಮೈ ಕೈಯೆಲ್ಲ ಗಡ 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 ನಡುತ್ತಾ ಅದ. ಹುಲಿ ಏನು ಮಾಡೋಕ್ಕಾಗಲ್ಲ, ತಿಂದು ಹಾಕ್ಬಿಡುತ್ತೆ. ಆಗ ಅಜ್ಜಿ ಹೇಳ್ತದೆ, ನೋಡು ಹುಲಿರಾಯ, ನೀನು ತಿಂತೀನಿ ಅಂತ ನನಗೆ ಗೊತ್ತು, ತಿನ್ಕೋ. ನೀನು ನನ್ನನ್ನು ತಿಂದರೆ ನಿನಗೆ ಹೊಟ್ಟೆ ತುಂಬುತ್ತಾ? ತುಂಬಕ್ಕಿಲ್ಲ. ಯಾಕಂದರೆ ನನ್ನ ಹತ್ರ ಮಾಂಸನೇ ಇಲ್ಲ, ಎಲ್ಲ ಬರೀ ಮೂಳೆಗಳಿಗೆ. ಹಾಗಾಗಲಾಗಿ ತಿಂದು ನಿನ್ನ ಹೊಟ್ಟೆ ತುಂಬುತ್ತೆ, ತೃಪ್ತಿ ಆಗ್ತೀನಿ ಅಂದರೆ ತಿನ್ಕೋಪ. ಇಲ್ಲ, ನಾನು ಈಗ ಮಗಳ ಮನೆಗೆ ಹೋಗ್ತಾಯಿದ್ದೀನಿ, ತಿನ್ಕೊ ಚೆನ್ನಾಗಿ ಗಟ್ಟಿಯಾಗಿ ದಪ್ಪ ಬರ್ತೀನಿ. ಆಗ ತಿಂದರೆ ನಿನಗೊಂಚೂರು ಸಮಾಧಾನ ಆದರೂ ಆಗುತ್ತೆ. ಏನು ಮಾಡ್ತೀಯ ಏಳು ಹುಲಿರಾಯ ಅಂತ ಕೇಳುತ್ತೆ. ಅದಕ್ಕೆ ಹುಲಿ ಯೋಚನೆ ಮಾಡುತ್ತೆ, ಈಗ ಬಿಟ್ಟರೆ ಮತ್ತೆ ನೀನು ಸಿಕ್ಕೋದಿಲ್ಲ ಅಂತ ತಿಳ್ಕೊಂಡು ನೀನು ತಪ್ಪಿಸಿಕೊಂಡು ಹೋಗಬೇಕು ಅಂತ ಮಾಡಿದ್ದೀಯೇನೋ ಮುದುಕಿ, ನಿನ್ನನ್ನು ಬಿಡಲಾರೆ, ನಿನ್ನನ್ನು ಇವತ್ತು ತಿಂದು ಜೀರ್ಣ ಮಾಡಿಕೊಳ್ಳುವೆ ಅಂದ್ಬಿಟ್ಟು ಇನ್ನೂ ಹೊತ್ತೊತ್ತರ ಬತ್ತ ಹೊರ್ರ ಅಂದ್ಕೊಂಡು. ಆಗ ಇಲ್ಲಪ್ಪ ಹುಲಿರಾಯ, ನಾನು ಮಗಳ ಮನೆಗೆ ಹೋಗಿದ್ದೀನಿ, ಅಲ್ಲಿ ತಿನ್ಕೊಂಡು ಚೆನ್ನಾಗಿ ದಪ್ಪದಾಗಿ ದೊಡ್ಡದಾಗಿ ಬರ್ತೀನಿ. ಹಾಗಾಗಲಾಗಿ ನೋಡು, ಯೋಚನೆ ಮಾಡು, ತಿನ್ಕೋತೀನಿ ನಾನು ಈಗಲೇ ಅಂದರೆ ತಿನ್ಕೋ, ನಿನ್ನ ಹೊಟ್ಟೆ ತುಂಬೋದಿಲ್ಲ ಅಂತ ಹೇಳುತ್ತೆ. ಅದಕ್ಕೆ ಯೋಚನೆ ಮಾಡಿಬಿಟ್ಟು ಹುಲಿ, ಆಯಿತು ಬರ್ತೀಯ ತಾನೇ ತಿನ್ ಬರಾಗ? ಹ್ಞೂನಪ್ಪ ಬರ್ತೀನಿ ಹುಲಿರಾಯ.
ಸರಿ ಹೊರಡು ಅನ್ನುತ್ತೆ. ಇನ್ನೊಂದು ಸ್ವಲ್ಪ ಮುಂದಕ್ಕೆ ಹೋದ ತಕ್ಷಣ ಒಂದು ತೋಳ ಎದುರಾಗತ್ತೆ. ಹುಲಿಯಿಂದ ತಪ್ಪಿಸ್ಕೊ ಬಂತು ಇದು. ಈಗ ತೋಳ ಅಡ್ಲಾಗಲ್ಲ. ಅಜ್ಜಿ, ನಿನ್ನನ್ನು ಇವತ್ತು ಬಿಡೋದಿಲ್ಲ, ನನಗೆ ಭಾಳ ಫುಲ್ ಹೊಟ್ಟೆ ಹಸಿತಾ ಇದೆ, ನಿನ್ನ ತಿಂದಾಕ್ಬಿಡ್ತೀನಿ ಇವತ್ತು ಅಂತೇಳಿ ನಾನು ದಂಡಕ್ಕೆ ಬರ್ತೇವೆ ಗರ್ರ ಅಂದ್ಕೊಂಡು ತೋಳ. ಆಗ ಅಜ್ಜಿ ಹುಲಿಗಳು ಡೈಲಾಗ್ನೇ ಈ ತೋಳನ್ಗೆ ಹೇಳುತ್ತೆ, ನೋಡು ತೋಳ್ರೆ, ಈಗ ತಿಂದರೆ ಇನ್ನೂ ಹೊಟ್ಟೆ ತುಂಬೋದಿಲ್ಲಪ್ಪ, ನಾನು ನನ್ನ ಮಗಳ ಮನೆಗೆ ಹೋಗ್ತಾಯಿದ್ದೀನಿ, ಅಲ್ಲಿ ಸ್ವಲ್ಪ ದಿನ ತಿನ್ಕ ಚೆನ್ನಾಗಿ ತಯಾರಾಗಿ ಬರ್ತೀನಿ, ಆಗ ನೀನು ತಿನ್ಕೊಳ್ವೆ, ನೀನು ತಿನ್ನೋದ್ರಲ್ಲಿ ನನಗೇನೋ ಅಭ್ಯಂತರವೂ ಇಲ್ಲ, ಯಾವತ್ತಿದ್ರೂ ನಾನು ಸಾಯಬೇಕು, ಸಾಯ್ತೀನಿ, ನಿನ್ನ ಆಹಾರ ಆದರೆ ನನಗಷ್ಟೇ ಸಾಕಪ್ಪ, ಹಾಗಾಗಿ ಈಗ ತಿಂತೀಯ ಇಲ್ಲ ಮಗಳ ಮನೆಯ ಬರೋಕ್ಕೆ ತಿಂತೀಯ ಅಯ್ಯೋಳು ಅಂತ ಕೇಳುತ್ತೆ. ಆಗ ತೋಳ ಅನ್ನತ್ತೆ, ನೀನು ತಪ್ಪಿಸ್ಕೊಂಡು ಹೋಗಕ್ಕೆ ಮಾಡ್ತಾಯಿದ್ದೆ, ನಿನ್ನೆ ಇವತ್ತು ಬಿಡಲಾರೆ ಮುದುಕಿ, ಇಲ್ಲಪ್ಪ ನಿಜವಾಗೂ ಬರ್ತೀನಿ ನಾನು. ಅದು ಯೋಚನೆ ಮಾಡುತ್ತೆ. ಆಯ್ತು ಹೋಗು ಅಂದ್ಬಿಟ್ಟು ಅತ್ತಿನ ಬರುವ ಬಾ ತಿನ್ಕ ಚೆನ್ನಾಗಿ, ನಾನು ನಿನ್ನನ್ನು ಮುಗಿಸ್ಬಿಡ್ತೀನಿ, ಸಾಯಿಸಿ ತಿನ್ಕೋತೀನಿ ಅಂತ ಹೇಳಿ ಕಳಿಸುತ್ತೆ. ಆಯಿತು, ಅಜ್ಜಿ ಅಲ್ಲಿನೂ ತಪ್ಪಿಸ್ಕೊಂಡು ಮುಂದಕ್ಕೆ ಹೋದ. ಮುಂದೆ ಕೆರೆ ಹೊತ್ತಿನಲ್ಲಿ ಮಗಳ ಮನೆ ಇದೆ. ಸರಿ, ಮಗಳ ಮನೆಯಲ್ಲಿ ತಿನ್ಕೊಂಡು ಆರಾಮಾಗಿ ಇದ್ದ. ಆಗ ಮಗಳು ಚೆನ್ನಾಗಿ ನಮ್ಮ ಅವ್ವ ಬಂದ ಅಂಥೇಳಿ ಊಟ ಉಪಚಾರಗಳನ್ನೆಲ್ಲ ಚೆನ್ನಾಗಿ ಮಾಡಿ ಚೆನ್ನಾಗಿ ಸಾಕ್ತ. ಇನ್ನು ತಾಯಿ ಅಜ್ಜಿ ಹೇಳುತ್ತೆ, ನೋಡಮ್ಮ, ನಾನು ಊರಿಗೆ ಹೋಗ್ಬೇಕು, ಎಷ್ಟು ದಿನ ತಿಲ್ಲಿರೋದು, ನನಗೂ ಸ್ವಲ್ಪ ಜವಾಬ್ದಾರಿ ಇದೆ, ಊರಿಗೆ ಹೋಗ್ತೀನಿ, ಇನ್ನೂ ಚೆನ್ನಾಗಿ ಬಂದರೆ ಇನ್ನನ್ನು ನೋಡ್ತೀನಿ, ಇಲ್ಲ ಅಂದರೆ ಇದೇ ಲಾಸ್ಟ್ ಹೋಗೋದು ತಿಳ್ಕೊಳ್ಳೋವ ಅಂತ ಒಗಟೆ ಹೇಳ್ದಾಗೆ ಮಗಳಿಗೆ ಹೇಳ್ದ. ಹಾಗಾದ್ರೆ ನಮ್ಮ ಯಾಕಮ್ಮ ಈ ಥರ ಮಾತನಾಡ್ತೀಯ ಅಂತ ಮಗಳು ತಾಯಿನ ಕೇಳಿದ್ಲು. ಆಗ ನಡೆದ ವಿಚಾರನೆಲ್ಲ ಹೇಳಿದ್ಲು. ಒಂದು ಹುಲಿಗೆ ಮಾತು ಕೊಟ್ಬಿಟ್ಟಿದ್ದೀನಿ, ಒಂದು ತೋಳನಿಗೆ ಮಾತು ಕೊಟ್ಬಿಟ್ಟಿದ್ದೀನಿ, ತಿನ್ಕ ಚೆನ್ನಾಗಿ ಬರ್ತೀನಿ, ಆಗ ತಿನ್ಕೊಳ್ಳಿ ಅಂತ ಹೇಳಿದ್ದೀನಿ. ಹಾಗಾಗಿ ತಿನ್ನ ಹೋಗಾಗ ತೋಳ ಇಲ್ಲದೇ ಇರೋ ಹುಲಿ 7 ಬಾಯಿಗೆ ಆಗ್ಬಿಡ್ತೀನಿ, 7ರಲ್ಲಿ ಒಂದು ಯಾವುದಾದ್ರು ತಿನ್ಕೋತದೆ, ಹಾಗಾಗಿ ನಾನು ಬದುಕು ಬಂದರೆ ನೀನು ನೋಡ್ತೀನಮ್ಮ ಅಂತ ಅಜ್ಜಿ ಮಗಳಿಗೆ ಹೇಳ್ತಾಳೆ. ಅದಕ್ಕೆ ಮಗಳು ಒಂದು ಉಪಾಯ ಹುಡುಕ್ತಾಳೆ. ಒಂದು ದಪ್ಪ ಕುಂಬಳಕಾಯಿ ತಂದ್ಬಿಟ್ಟು ಒಳಗಡೆ ಎಲ್ಲ ತಿರುಳೆಲ್ಲ ತೆಗೆದುಬಿಟ್ಟು ಅಜ್ಜಿಗೆ ಕೈಗೆ ಕಾಲಿಗೆ ತೂತುಗಳು ಮಾಡಿಬಿಟ್ಟು ಒಳಗೆ ಸೇರಿಸ್ಬಿಟ್ಟು ಕೈ ಕಾಲು ಎರಡೂ ಆಚೆ ಬರಬೇಕು, ನಡ್ಕೊಂಡು ಹೋಗ್ಬೇಕು, ನೋಡಿದ್ರೆ ಕುಂಬಳಕಾಯಿ ನಡೀತದೆ ಅನ್ಬೇಕು. ಆ ಥರ ಮಾಡಿ ಅವ್ರ ತಾಯಿನ ಕುಂಬಳಕಾಯಿ ಒಳಗೆ ಸೇರಿಸ್ಬಿಟ್ಟು ಈ ಸರಿ ಹೋಗಮ್ಮ, ಗೊತ್ತಾಗೋದಿಲ್ಲ ಅಂಥೇಳಿ ಕಳಿಸ್ತಾಳೆ ಮಗಳು. ಸ್ವಲ್ಪ ದೂರ ಹೋದ ತಕ್ಷಣ ಹಿಂದಕ್ಕೆ ವಾಪಸ್ ಹೋಯ್ತಾವಳೆ. ಸ್ವಲ್ಪ ದಿನ ಬಂದ ತಕ್ಷಣ ತೋಳ ಎದುರಾಗುತ್ತೆ. ಏಯ್ ಕುಂಬಳಕಾಯಿ, ಇಲ್ಲಿ ಒಬ್ಬಳು ಮುದುಕಿ ನೋಡಿದೆ ಅಜ್ಜಿನ ಅಂತ ಕೇಳುತ್ತೆ. ಅಯ್ಯೋ ನಾನೇನು ನೋಡಿಲ್ಲಪ್ಪ ಅಂದ್ಬಿಟ್ಟು ಹೇಳ್ಬಿಟ್ಟಮ್ಮ ಜೋರಾಗಿ ಕಾಲು ಕಿತ್ಕೊಂಡು ಜೋರಾಗಿ ಓಡ್ತಾ ಇರ್ತಾಳೆ ನಡ್ಕೊಂಡು. ಈ ತೋಳ ಏನು ಮಾಡುತ್ತೆ, ಏನು ಧ್ವನಿ ಹಂಗೆ ಅದಲ್ಲ, ಆ ಮುದುಕೆ ಇದ್ದರೂ ಇರ್ಬೋದು, ಇದು ಮೋಸ್ತಿಂದ ಹೋಯ್ತಾವಳ ಅಂತ ತಿಳ್ಕೊಂಡು ಹಿಂದ್ಗುಟ್ಟ ಫಾಲೋ ಮಾಡ್ಕೊಂಡು ಅದು ಜೋರಾಗಿ ಬರ್ತದೆ. ಇನ್ನು ಹುಲಿ ಇರೋ ಜಾಗಕ್ಕೆ ಬಂದ. ಹುಲಿ ಕುಂಬಳಕಾಯಿ ಮೇಲೆ ಬಿದ್ದು ಬಿಡ್ತದೆ, ಯಾರಾದ್ರೇನೋ ತಿನ್ಕೊಳ್ಳೋ ಮೊದಲಾಗಿ ಅಂತ. ಆಗ ಕುಂಬಳಕಾಯಿಂದ ಈಚೆ ಬಂದ್ಬಿಟ್ಟು ಮುದುಕಿ ಹೇಳ್ತಾಳೆ, ತಿನ್ಬೇನಿದೆ ಅನಿಸು, ನಾನು ತಿನ್ಕೊಂಡು ನಾನು ಹೇಳೋದು ಮಾತಂತೆ ಬಂದಿದ್ದೀನಿ, ನಿಮ್ಮಿಬ್ಬರಲ್ಲಿ ನನ್ನ ಕೈ ಕಾಲುಗಳು ಯಾರು ಬೇಕು, ನನ್ನ ತಲೆ ಯಾರು ಬೇಕು, ನನ್ನ ಮಾಂಸಖಂಡಗಳು ಯಾರು ಬೇಕು, ತೀರ್ಮಾನ ಮಾಡ್ಕೊಳ್ಳಿ, ಆಮೇಲೆ ಬೇಕಾದ್ರೆ ನನ್ನ ತಿನ್ಕೊಳ್ಳುವೇನಂತೆ. ಆಗ ಹುಲಿ ನನಗೆ ತಲೆ ಬೇಕು ಅನ್ನುತ್ತೆ. ಈ ತೋಳ ಇಲ್ಲ ಇಲ್ಲ ನನಗೆ ತಲೆ ಬೇಕು, ನನಗೆ ಕೈ ಕಾಲುಗಳು ಬೇಕು ಅನ್ನುತ್ತೆ ಹುಲಿ. ಇಲ್ಲ ಇಲ್ಲ ನನಗೆ ಕೈ ಕಾಲುಗಳು ಬೇಕು ಅನ್ನುತ್ತಾ ತೋಳ. ಹಿಂಗೆ ಮಾತಾಡ್ಕೊಂಡು ಜಗಳ ಮಾಡ್ಕೊಂಡು ಕುಸ್ತಿ ಮಾಡೋಕೆ ಶುರು ಮಾಡ್ಕೊತಾವ. ತೋಳ ಮತ್ತು ಹುಲಿ ಎರಡು ನನಗೆ ಬೇಕು ಅಂತ ಕುಸ್ತಿ ಮಾಡೋಕೆ ಶುರು ಮಾಡ್ಕೊತಾವ. ಅಜ್ಜಿ ತಿರುಗಿ ನೋಡ್ತಾಳೆ,
ಇದೇ ಒಳ್ಳೆ ಟೈಮು ಬಿಡು, ಜಗಳ ಮಾಡ್ತಾವ ಅಂತ ತಿಳ್ಕೊಂಡು ಕಿತ್ಕೊಂಡು ಓಡ್ಬೋತಾಳೆ, ಮರ ಊರು ಸೇರ್ಕೊತಾಳೆ. ಆಗ ಅಜ್ಜಿ ಊರಲ್ಲಿ ನೆಮ್ಮದಿಯಾಗಿ ಉಳ್ಕೊತಾಳೆ. ಕುಂಬಳಕಾಯಿ ಇವಳನ್ನ ಪಾರು ಮಾಡ್ತು. ಹುಲಿ ಮತ್ತು ತೋಳಗಳು ಅಲ್ಲೇ ಕಾಟಲ್ಲೇ ಕಚ್ಚಾಡ್ತಾ ಇದ್ದಾವೆ. ನಾವು ನೀವು ಮನೇಲಿ ಕೂತಿದ್ದೀವಿ. ಕುಂಬಳಕಾಯಿ ಕತೆ ಮುಗೀತಾ? ಕೇಳಿದ್ರೆ ಚೆನ್ನಾಗಿತ್ತಾ? ನಮಸ್ಕಾರ. ನೀವು ಕತೆ ಕೇಳಿದ್ಮೇಲೆ ಒಂದು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ. ಕತೆ ಚೆನ್ನಾಗಿದ್ದು ಚೆನ್ನಾಗಿಲ್ಲ, 7ರಲ್ಲಿ ಯಾವ್ದಾರ ಒಂದು ಹಾಕಿ. ಅಷ್ಟೇ ಕಮೆಂಟ್ಗಳು ಬೀಳ್ತವೆ. ಆದರೆ ಕತೆ ನೋಡಿದವರು ನನಗೆ ಕಮೆಂಟ್ ಹಾಕ್ತಾರೆ, ನನಗಷ್ಟೇ ಸಂತೋಷ. ಒಂದು ಲೈಕ್ ಕೊಡಿ, ಒಂದು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ. ಮತ್ತೆ ಸಿಗೋಣ ಮುಂದಿನ ವೀಡಿಯೋದಲ್ಲಿ. ನಮ್ಮ ನೀವು ಭೇಟಿ ನಾಳೆ. ನಮಸ್ಕಾರ.